ಏಸುವು ಆತನನ್ನು ನಂಬಿ ಮೊರೆ ಹೊಕ್ಕಿರುವವರಿಗೆ ರಕ್ಷಣಾ ನಾವೇ ಆಗಿದ್ದಾರೆ. ಏಸು ನಮ್ಮನ್ನು ಕರೆದು ನಮ್ಮಲ್ಲಿ ಆತ ಇಟ್ಟಿರುವಂತಹ ಉದ್ದೇಶವನ್ನು ದೃಢಪಡಿಸುವಂತಹ ಉರಿಯುವ ಬೆಂಕಿಯ ಪೊದೆಯಾಗಿದ್ದಾರೆ. ಏಸು ನಮ್ಮನ್ನ ಪರಲೋಕಕ್ಕೆ ಇರುವ ಒಂದೇ ಮಾರ್ಗದಲ್ಲಿ ನಡೆಸುವ ಯಾಕೋಬನ ಏಣಿಯಾಗಿದ್ದಾರೆ. ಏಸು ದಾಹಗೊಂಡಿರುವವರಿಗೆ ಜೀವ ಕೊಡುವ ನೀರಿನ ಹೊರತೆಗಳನ್ನು ಬರಮಾಡುವ ಸೀಳಲ್ಪಟ್ಟ ಬಂಡೆಯಾಗಿದ್ದಾರೆ. ಏಸುವು ತಂದೆಯ ಪ್ರೀತಿಯನ್ನು ಸೂಚಿಸುವಂತಹ ಹಲವು ವರ್ಣಗಳುಳ್ಳಂತಹ ಮೇಲಂಗಿಯಾಗಿದ್ದಾರೆ. ಏಸುವು ನೆಬೂಕದ್ನೆಚ್ಚರನ ಕನಸಿನಲ್ಲಿ ಬರುವಂತಹ ಎಲ್ಲ ರಾಜ್ಯಗಳನ್ನು ಒಡೆದು ಹಾಕಿ ತನ್ನ ರಾಜ್ಯವನ್ನು ಶಾಶ್ವತವಾಗಿ ಸ್ಥಾಪಿಸುವಂತಹ ಬಂಡೆಯಾಗಿದ್ದಾರೆ. ಏಸು ನಮಗೆ ನಿತ್ಯ ಜೀವವನ್ನು ಒದಗಿಸುವಂತಹ ಜೀವವೃಕ್ಷವಾಗಿದ್ದಾರೆ. ಏಸುವು ನಮ್ಮ ಪಾಪಗಳನ್ನು ಹೊತ್ತು ಆತನನ್ನು ನಂಬುವವರೆಲ್ಲರೂ ಗುಣ ಹೊಂದುವಂತೆ ಎತ್ತರದಲ್ಲಿ ಇಡಲ್ಪಟ್ಟಂತಹ ತಾಮ್ರದ ಸರ್ಪಕ್ಕೆ ಹೋಲಿಕೆಯಾಗಿದ್ದಾರೆ. ಏಸುವು ಆ ದೈತ್ಯ ದುಷ್ಟಾತ್ಮನ ವಿರುದ್ಧವಾಗಿ ಜಯ ಕೊಡುವಂತಹ ಕಲ್ಲು ಹಾಗೂ ಕವಣೆಯಾಗಿದ್ದಾರೆ. ಏಸುವು ಇಷಾಯನ ಬುಡದಿಂದ ಚಿಗುರಿದಂಥ ದಾವೀದನ ಸಿಂಹಾಸನದಲ್ಲಿ ಕೂರುವ ನಿತ್ಯ ರಾಜನಾಗಿದ್ದಾನೆ. ಏಸುವು ನಮ್ಮ ಆಶ್ರಯ ದುರ್ಗವು, ನಮ್ಮ ಖೇಡ್ಯವು, ಗುರಾಣಿಯೂ ಆಗಿದ್ದಾರೆ. ಏಸುವು ನಮ್ಮ ಪಾಪಗಳನ್ನು ಹೊತ್ತಂತಹ ಕುರಿಮರಿಯಾಗಿದ್ದಾನೆ. ಏಸುವು ಮುಖ್ಯವಾದ ಮೂಲಗಲ್ಲಾಗಿದ್ದಾನೆ. ಆತನ ಅಸ್ಥಿವಾರದ ಮೇಲೆ ಕರ್ತನ ಆಲಯದ ಕಟ್ಟಡ ಬಲವಾಗಿ ನಿಂತಿರುವುದು. ಏಸುವು ಹಗಲು ಹೊತ್ತಿನಲ್ಲಿ ಮಾರ್ಗ ನಡೆಸುತ್ತಾ ಮರುಭೂಮಿಯಲ್ಲಿ ನೆರಳು ನೀಡುವಂತಹ ಮೇಘಸ್ತಂಭವಾಗಿದ್ದಾರೆ. ರಾತ್ರಿಯಲ್ಲಿ ರಕ್ಷಣೆ ನೀಡುತ್ತಾ ಬೆಳಕು ನೀಡುವಂತಹ ಅಗ್ನಿಸ್ತಂಭವಾಗಿದ್ದಾರೆ. ಏಸುವು ನಮ್ಮ ವೈರಿಗಳನ್ನು ಮುಳುಗಿಸಿ ಮರಣದ ಹಿಡಿತದಿಂದ ತಪ್ಪಿಸುವಂತಹ ಕೆಂಪು ಸಮುದ್ರದ ನೀರಾಗಿದ್ದಾರೆ. ಏಸುವು ನಮ್ಮನ್ನು ಅನೇಕ ಕಷ್ಟಗಳಿಂದ ಬಿಡಿಸಿ ಸ್ವತಂತ್ರವನ್ನು ನೀಡುವಂತಹ ಜೂಬಲಿ ವರ್ಷವಾಗಿದ್ದಾರೆ. ಏಸುವು ನಮ್ಮನ್ನು ದಾಸತ್ವದಿಂದ ಬಿಡಿಸುವಂತಹ ಪಸ್ಕದ ಕುರಿಯಾಗಿದ್ದಾರೆ. ಏಸುವು ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವಂತಹ ಮೌನವಾಗಿರುವಂತಹ ಕುರಿಯಾಗಿದ್ದಾರೆ. ಏಸುವು ಯೂದ ಕುಲದ ಗಾಂಭೀರ್ಯವುಳ್ಳವಂತಹ ಸಿಂಹವಾಗಿದ್ದಾರೆ. ಏಸುವು ಮೃದುವಾದಂತಹ ನೊಗವು, ಹೌರವಾದಂತಹ ಹೊರೆಯುಳ್ಳಂತಹ ಸಬ್ಬದಿನವಾಗಿದ್ದಾರೆ. ಏಸುವು ಸರ್ಪದ ತಲೆಯನ್ನು ಜಜ್ಜುವಂತಹ ಸ್ತ್ರೀಯ ಸಂತಾನವಾಗಿದ್ದಾರೆ. ಏಸುವು ಮನುಷ್ಯರಿಂದ ಮಾಡಲಾಗದಂತಹ ಹೃದಯದ ಸುನ್ನತಿಯಾಗಿದ್ದಾರೆ. ಏಸುವು ಪರಲೋಕದಿಂದ ಇಳಿದು ಬಂದು ಜೀವವನ್ನುಂಟು ಮಾಡುವಂತಹ ಮನ್ನವಾಗಿದ್ದಾರೆ. ಏಸುವು ಅಳಿಯಲ್ಪಟ್ಟು ಪುನಃ 3 ದಿನದಲ್ಲಿ ಎಬ್ಬಿಸಲ್ಪಟ್ಟಂಥ ನಿಜವಾದಂತಹ ದೇವದರ್ಶನದ ಗುಡಾರವಾಗಿದ್ದಾರೆ. ಏಸುವು ಆಜ್ಞಾಶಾಸನಗಳನ್ನು, ಕರ್ತನ ಪ್ರಸನ್ನತೆಯನ್ನು ಪರಿಪೂರ್ಣವಾಗಿ ಇಡಲ್ಪಟ್ಟಂತಹ ಮಂಜೂಷ ಪೆಟ್ಟಿಗೆ ಆಗಿದ್ದಾರೆ. ಏಸುವು ಶಿಲುಬೆಯಲ್ಲಿ ತನ್ನ ದೇಹವನ್ನು ಹರಿಯಲ್ಪಟ್ಟು ದೇವಾಲಯದ ತೆರೆಯಾಗಿದ್ದಾರೆ. ಏಸುವು ನಿತ್ಯವೂ ಉರಿಯುತ್ತಾ ಬೆಳಕನ್ನು ನೀಡುವಂತಹ ದೀಪಸ್ತಂಭವಾಗಿದ್ದಾರೆ. ಏಸುವು ಕರ್ತನ ಸನ್ನಿಧಿಯಲ್ಲಿ ಪರಿಮಳ ಸುವಾಸನೆಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಧೂಪವೇದಿಯಾಗಿದ್ದಾರೆ. ಏಸುವು ನಮ್ಮ ಕಳಂಕಗಳನ್ನೆಲ್ಲವನ್ನು ತೊಳೆಯುವಂತಹ ತಾಮ್ರದ ತೊಟ್ಟಿಯಾಗಿದ್ದಾರೆ. ಏಸುವು ಅನೇಕ ಜನರ ಪ್ರಾಣಕ್ಕೆ ಈಡಾಗಿ ತನ್ನ ಪ್ರಾಣವನ್ನು ಪಾಪ ನಿವಾರಣಾ ಬಲಿಯಾಗಿ ನೀಡಿದಂತಹ ಯಜ್ಞವೇದಿಯಾಗಿದ್ದಾರೆ. ಏಸುವು ನಮಗೂ ತಂದೆಗೂ ಮಧ್ಯಸ್ಥನಾಗಿ ತೆರೆಯೊಳಗೆ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಿದಂತ ಮಹಾಯಾಜಕನು. ಏಸುವು ಆತನಲ್ಲಿದ್ದು ನಿತ್ಯ ಜೀವದ ಫಲವನ್ನು ಕೊಡುವಂತೆ ಮಾಡುವಂತ ನಿಜವಾದ ದ್ರಾಕ್ಷೆ ಬಳ್ಳಿಯಾಗಿದ್ದಾರೆ. ಏಸುವು 99 ಕುರಿಗಳನ್ನು ಬಿಟ್ಟು ಕಳೆದು ಹೋದಂತಹ ಆ ಒಂದು ಕುರಿಯನ್ನು ಹುಡುಕುವಂತ ಒಳ್ಳೆಯ ಕುರುಬನಾಗಿದ್ದಾನೆ. ಏಸುವು ಈ ಲೋಕಕ್ಕೆ ಬೆಳಕಾಗಿದ್ದಾನೆ. ಏಸುವೆ ಪರಲೋಕದ ಬಾಗಿಲು. ಏಸುವೆ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದಾನೆ.